ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಬೈರಮಂಗಲ ದಗದಗ ಬಿಡದಿಗೆ ಎಂಟ್ರಿ ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ ಬಾ 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 ನಾನ್ ರೆಡಿ ಅಂತೇಳಿ ರೆಡಿಯಾಗಿರುವಂತ ಎಚ್.ಡಿ.ಕೆ ಪಂತಾಹ್ವಾನಕ್ಕೆ ಡಿ.ಕೆ ಸೈಲೆಂಟ್ ಮತ್ತು ಹೋಗದೇ ಇರೋದಕ್ಕೆ ಕಾರಣ ಏನು? ಹೋಗ್ತಾರಾ? ಎಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಿ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದ್ ರೀತಿ ಡಿ.ಕೆ ಶಿವಕುಮಾರ್ ಅವರು ಒಂದ್ ರೀತಿ ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಾಯ್ತಾ ಅಥವಾ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಗಾಯ್ತಾ ಅಂತ ಒಂದು ಚರ್ಚೆ ನಡೀತಾ ಇದೆ. ಯಾವಾಗ ಡಿ.ಕೆ ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದು ಪತ್ರ ಸಮರ ಈ ಬಿಡದಿ ಟೌನ್ಶಿಪ್ ವಿಚಾರದ ಕುರಿತು ಮಾತಾಡೋಣ, ವಿಧಾನಸೌಧಕ್ಕೆ ಬನ್ನಿ ಅಂತೇಳಿ ಪತ್ರ ಬರೀತಾರೆ. ಅದಕ್ಕೆ ಟಿ.ಡಿ.ಕೆ ಅಲ್ಲಿ ಬೇಡ, ವಿಧಾನಸೌಧದಲ್ಲಿ ರೈತರ ಮುಂದೆ ಆ ಒಂದು ಯೋಜನೆಯಿಂದ ಬಾಧಿತರಾಗುವ ಈ ಯೋಜನೆಯಿಂದ ಸಮಸ್ಯೆಗೆ ಒಳಗಾಗುವಂತ ರೈತರ ಒಂದು ಸಮೂಹದಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರು ಮತ್ತೆ ಮರುಪತ್ರ ಬರೀತಾರೆ. ಆನಂತರ ನಾನು ಬಿಡದಿಗೆ ಭೇಟಿ ಕೊಡ್ತಾ ಇದ್ದೀನಿ, ಇವತ್ತಿನ ದಿನ 27ನೇ ತಾರೀಕು ನಾನು ಭೇಟಿ ಕೊಡ್ತೀನಿ, ಡಿ.ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ನೀವು ಕೂಡ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ಸೊ ಅಂದುಕೊಂಡಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿಗೆ ಭೇಟಿ ಕೊಡ್ತಾರೆ. ಬಿಡದಿಗೆ ಭೇಟಿ ಕೊಟ್ಟ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಬೈರಮಂಗಲ ಆ ಒಂದು ಗ್ರಾಮದಲ್ಲಿ ಅವರು ಒಂದು ದೊಡ್ಡ ಸಭೆಯನ್ನು ನಡೆಸ್ತಾರೆ. ಯಾವಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿಗೆ ಭೇಟಿ ಕೊಡ್ತಾರೆ, ಅಲ್ಲಿ ಒಂದು ದೊಡ್ಡ ಒಂದು ಪರ ಮತ್ತು ವಿರೋಧದ ಆಕ್ರೋಶ ಮತ್ತು ಪರಸ್ಪರ ಘೋಷಣೆ ಪ್ರತಿರೋಧಗಳು ಶುರುವಾಗ್ತವೆ. ಕುಮಾರಸ್ವಾಮಿ ಅವರು ಬಿಡದಿಗೆ ಎಂಟ್ರಿ ಕೊಡ್ತಾ ಇದ್ದಾಗೇನೆ ಆ ಬೈರಮಂಗಲ ವ್ಯಾಪ್ತಿಯ ಒಂದಷ್ಟು ರೈತರು ಅವರ ಪರವಾಗಿ ಘೋಷಣೆ ಕೂಗ್ತಾರೆ ಮತ್ತು ಅವರ ಜೊತೆ ನಿಲ್ತಾರೆ. ಇನ್ನೊಂದಷ್ಟು ಜನ ಕುಮಾರಸ್ವಾಮಿ ವಿರುದ್ಧವಾಗಿ ಘೋಷಣೆ ಕೂಗ್ತಾರೆ ಮತ್ತು ಕೆಂಪು ಬಾವುಟವನ್ನು ಹಿಡಿತಾರೆ. ಕೊನೆಗೆ ಒಂದು ವೇದಿಕೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಆಸನವನ್ನ ಮೀಸಲಿರಿಸಿ ಅಲ್ಲಿ ಮುಖ್ಯಮಂತ್ರಿ ಡಿ.ಕೆ ಶಿವಕುಮಾರ್ ಅಂತ ಹೇಳಿ ಬರೆದು ಅವರು ಬರ್ತಾರೆ ಅಂತ ಹೇಳಿ ಅವರು ವೇಟ್ ಮಾಡ್ತಾರೆ. ಕೊನೆಗೆ ಅಂದ್ಕೊಂಡಂಗೆ ಬರೋದಿಲ್ಲ. ಸೊ ಕಾರಣ ಯಾಕೆ ಬರಲ್ಲ ಅಂತಂದ್ರೆ ಗೊತ್ತೇ ಇದೆ. ಸೊ ಅಲ್ಲಿ ಮುಖ್ಯಮಂತ್ರಿಗಳು ಬರ್ಬೇಕಾ? ಮುಖ್ಯಮಂತ್ರಿಗಳು ಬಂದ್ರೆ ಮುಖ್ಯಮಂತ್ರಿಗಳು ರೈತರ ಸಮಸ್ಯೆಗಳನ್ನ ಕೇಳ್ತಾರ, ರೈತರ ಮಾತುಗಳನ್ನು ಒಪ್ತಾರ, ಇವೆಲ್ಲ ಚರ್ಚೆ ಬರುತ್ತೆ. ಇನ್ನು ಮಾಗಡಿ ಬಾಲಕೃಷ್ಣ ಅವರು ನಾವು ಬಿಡದಿಗೆ ಬಂದ್ರೆ ಅಲ್ಲಿ ರೈತರು ಕಲ್ಲ ಕುಡಿಬಹುದು, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಇವತ್ತು ಬರಲಿಲ್ಲ ಅಲ್ಲಿಗೆ. ಕೊನೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ನಮಗ್ ಗೊತ್ತಿತ್ತು ಅವ್ರು ಬರಲ್ಲ ಅಂತ, ಯಾಕೆಂದ್ರೆ ಅವರು ರೈತರ ಜೊತೆ ಚರ್ಚೆ ಮಾಡಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ಉದ್ದೇಶ ಅವ್ರಿಗಿಲ್ಲ. ಅವರು ಹಠ ತೊಟ್ಟಿದ್ದಾರೆ, ಮಾಡ್ಲೇಬೇಕು ಈ ಟೌನ್ಶಿಪ್ ಯೋಜನೆ ಅಂತ. ನಾವು ಎಲ್ಲಾ ರೈತರು, ಮಹಿಳೆಯರು, ಅಲ್ಲಿನ ಜನರ ಮಾತುಗಳನ್ನ ಕೇಳಿದೀವಿ, ಅವರೆಲ್ಲ ಹೇಳಿದ್ದಾರೆ ನಾವು ರೈತರ ಮಕ್ಕಳಾಗಿ ಗುರುತಿಸ್ಕೊಳ್ಬೇಕೇ ಹೊರತು ನಾವ್ಯಾವುದೋ ಕಂಪನಿ ಸೇರ್ಕೋಬೇಕು, ನಮ್ಮ ಭೂಮಿ ಕಳ್ಕೋಬೇಕು ಅನ್ನುವಂಥ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಡಿ.ಕೆ ಶಿವಕುಮಾರ್ ಅವರ ವಿರುದ್ಧ ವಾಕ್ ಪ್ರಹಾರ, ತಮ್ಮ ಆಕ್ರೋಶ ಅದೆಲ್ಲ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಆ ಒಂದು ಎಚ್.ಡಿ. ಕುಮಾರಸ್ವಾಮಿ ಅವರ ಕಾರ್ಯಕ್ರಮದಲ್ಲಿ ಒಂದಷ್ಟು ರೈತರು, ಮಹಿಳೆಯರು ಮಾತಾಡೋದನ್ನ ನಾನು ಕೂಡ ಕೇಳಿಸ್ಕೊಂಡೆ. ಅವ್ರದ್ದೆಲ್ಲ ಒಂದು ನೈಜವಾಗಿತ್ತು. ಯಾಕಂದ್ರೆ ನಾವು ಇಲ್ಲಿ ಹುಟ್ಟಿ ಬೆಳೆದಂತ ಒಂದು ಜಾಗ ಇದು. ನಾವು ಕೃಷಿ ಜೊತೆಗೆ ಒಂದು ಮಣ್ಣಿನ ಜೊತೆ ಒಂದು ಬಾಂಧವ್ಯವನ್ನ ಇಟ್ಟುಕೊಂಡಂತ ಒಂದು ಪರಿಸರ ಇದು. ನೀವೇನೋ ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ನಮ್ಮ ಭೂಮಿಯನ್ನ ನೀವು ಕಿತ್ಕೊಂಡ್ರೆ ನಮ್ಮ ಬದುಕು ಹಾಳಾಗತ್ತೆ ಅಂತ ಹೇಳಿ ಅವ್ರು ತುಂಬಾ ನೈಜವಾಗಿ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ನನಗನ್ಸುತ್ತೆ ಡಿ.ಕೆ ಶಿವಕುಮಾರ್ ಅವರು ಈಗಾಗಲೇ ಹಠ ತೊಟ್ಟಿದ್ದಾರೆ. ಒಂದಷ್ಟು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿ ಒಂದಷ್ಟು ಭೂಮಿಯನ್ನ ಪಡೆದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತು ಒಂದಷ್ಟು ಜನಕ್ಕೆ ಚೆಕ್ ಕೂಡ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ರೈತರ ಸಮಸ್ಯೆ ಇದೆ, ಮಹಿಳೆಯರ ಸಮಸ್ಯೆ ಇದೆ, ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಇದೆ, ಮತ್ತೆ ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇದೆ. ಹೀಗೆ ಹಲವಾರು ಸಮಸ್ಯೆಗಳು ತಾಂಡವಾಡ್ತಿರುವಾಗ ಡಿ.ಕೆ ಶಿವಕುಮಾರ್ ಅವರು ಆ ಒಂದು ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡುವುದರ ಬದಲಾಗಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡಿಯೇ ತೀರ್ತೇನೆ ಅಂತೇಳಿ ಹಠಕ್ಕೆ ಬಿದ್ದಿರುವುದು ಎಲ್ಲೋ ಒಂದು ಕಡೆ ಅವರಿಗೂ ಮತ್ತು ಅವರ ಪಕ್ಷಕ್ಕೂ ದೊಡ್ಡ ಹೊಡೆತವನ್ನ ಕೊಡುವುದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ವಿಶೇಷ ಆರ್ಥಿಕ ವಲಯವನ್ನ ರೂಪಿಸುವ ಸಲುವಾಗಿ ರೈತರ ಭೂಮಿಯನ್ನ ಕಬಳಿಸಲು ಪ್ರಭುತ್ವಗಳು ಮಾಡಿದ ಹೋರಾಟಗಳನ್ನ ನಾವು ನೋಡಿದ್ದೇವೆ. ಪಶ್ಚಿಮ ಬಂಗಾಳದ ನಂದಿ ಹೋರಾಟವನ್ನ ನಾವು ನೋಡಿದ್ದೇವೆ. ಅಲ್ಲಿನ
ಈ ಈ ನಂದಿ ಹಳ್ಳಿಯ ಒಂದು ಹೋರಾಟ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ ಒಂದು ದೊಡ್ಡ ಸಂಘರ್ಷವಾಗಿ ರೂಪುಗೊಂಡಿತ್ತು. ಸೊ ಆ ಒಂದು ಹೋರಾಟದ ಮುಂಚೂಣಿಯನ್ನ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ವಹಿಸ್ಕೊಂಡಿದ್ರು. ಕೊನೆಗೆ ರೈತರ ಆಕ್ರೋಶ ಯಾವ ಮಟ್ಟಕ್ಕೆ ಅಂದ್ರೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಧೂಳಿಪಟ ಆಗೋಗ್ಬಿಡುತ್ತೆ. ಆ ಮಟ್ಟಕ್ಕೆ ಅಂದ್ರೆ ರೈತರು ಸಿಡದಿದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ ಅನ್ನೋದು. ನಿಮ್ಮ ಪ್ರಭುತ್ವಗಳನ್ನ, ನಿಮ್ಮ ಸರ್ಕಾರಗಳನ್ನ ಅವರು ಅಲ್ಲಾಡಿಸ್ಬಿಡ್ತಾರೆ. ಇನ್ನು ನರೇಂದ್ರ ಮೋದಿ ಅವರ ಕೃಷಿಯ ಕಾಯ್ದೆ ಯೋಜನೆಗಳು ಮಾರಕ ಆಗಿದ್ದಾವೆ, ಅದನ್ನ ಬದಲಾವಣೆ ಮಾಡ್ಕೊಳ್ಳಿ, ವಾಪಸ್ ಪಡೆದುಕೊಳ್ಳಿ ಅಂತೇಳಿ ರೈತರು ಹೇಳಿದ್ರು, ಕೇಳಲಿಲ್ಲ. ಆದ್ರೆ ವರ್ಷಗಟ್ಟಲೆ ರೈತರು ಈ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಜಗ್ಲಿಲ್ಲ ರೈತರು. ಕೊನೆಗೆ ಸರ್ಕಾರವೇ ಮಣಿಬೇಕಾಯ್ತು. ಆದಾಗ್ಯೂ ಒಂದಷ್ಟು ರೈತರು ತೀರ್ಕೊಂಡು ಹೋದ್ರು. ಅಂದ್ರೆ ರೈತರು ಡಿಸೈಡ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಯಾಕೆಂದ್ರೆ ಅವರ ಉದ್ದೇಶ ಏನು, ಭೂಮಿ ಉಳಿಸ್ಕೊಳ್ಬೇಕು ಅನ್ನೋದು. ಆದ್ರೆ ನಿಮ್ಮ ದುರಾಲೋಚನೆಗಳೇನಿರ್ತವೆ, ರೈತರ ಭೂಮಿ ತೆಗೆದುಕೊಳ್ಬೇಕು, ಅಲ್ಲಿ ಟೌನ್ಶಿಪ್ ಮಾಡಬೇಕು, ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡಬೇಕು, ಇನ್ಯಾರಿಗೋ ಲಾಭ ಕೊಡಬೇಕು, ಅದೆಲ್ಲ ಇಷ್ಟು ಪಾಲು ನೀವು ಲಾಭ ಹೊಡಿಬೇಕು, ನೀವೇನೋ ಲಾಭ ಬಿಸ್ನೆಸ್ ವ್ಯಾಪಾರ ಮಾಡ್ಕೊಳ್ತೀರಿ. ಆದ್ರೆ ರೈತರು ತುಂಡು ಭೂಮಿಯನ್ನು ಉಳಿಸ್ಕೊಂಡಿರುವಂತ ರೈತರಿಗೆ ಅವರ ಬದುಕಿಗೆ ಅದೇ ಆಸರೆ. ಹಾಗಾಗಿ ನರೇಂದ್ರ ಮೋದಿ ಏನು ನಾವು ಗ್ರೇಟ್ ಅಂತ ಹೇಳ್ತಿಲ್ಲ. ಅಂದ್ರೆ ನಾವು ಹಠಕ್ಕೆ ತೊಟ್ಟಿರುವಂತಹ ನರೇಂದ್ರ ಮೋದಿ ಅವರು ಹೇಗಾದ್ರೂ ಮಾಡಿ ರೈತರ ಹೋರಾಟವನ್ನ ಮಣಿಸ್ಬೇಕು ಅಂತೇಳಿ ಎಷ್ಟೆಲ್ಲ ಪ್ರಯತ್ನ ಪಟ್ರು. ಸೈನ್ಯವನ್ನೇ ತಂದ್ರು, ಆ ಟ್ರ್ಯಾಕ್ಟರ್ಗಳನ್ನೆಲ್ಲ ಏನು ಬರದ ಹಾಗೆ ಕಂದಕಗಳನ್ನ, ಗುಂಡಿಗಳನ್ನ, ಬ್ರೇಕ್ಗಳನ್ನ ಏನೇನೋ ಮಾಡಿದ್ರು. ರೈತರು ಎದೆಗುಂದ್ಲಿಲ್ಲ, ಜಗ್ಲಿಲ್ಲ ಮತ್ತು ಬಗ್ಲಿಲ್ಲ. ಹೋರಾಟವನ್ನ ನಿರಂತರವಾಗಿ ಮಾಡಿದ್ರು. ಅದು ಮೋದಿ ಸರ್ಕಾರ ಕಂಗೆಡುವಂತೆ ಅವರಿಗೆ ಸಾಕಾಗೋಯ್ತು. ಒಬ್ಬೊಬ್ಬ ಈ ಮಟ್ಟದ ಹೋರಾಟ ನಾವು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ವಾಪಸ್ ತಗೊಂಡ್ರು. ಹಂಗೆ DK ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇ, ನಿಮಗೆ ಈ ರಾಜ್ಯದ ಅನೇಕ ವಿಚಾರಗಳಿವೆ, ಮಹತ್ತರವಾದಂತಹ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನ ಬಿಟ್ಟು ಬರೀ ಟೌನ್ಶಿಪ್ ಯೋಜನೆ ಮೇಲೆ ನೀವು ಕಣ್ಣಿಟ್ರೆ ಅದು ನಿಮಗೂ ಮತ್ತು ನಿಮ್ಮ ಸರ್ಕಾರಕ್ಕೂ ದೊಡ್ಡ ಕಂಟಕ ಆಗತ್ತೆ. ನೋಡಿ, ಈ ರಾಜ್ಯದಲ್ಲಿ ಎಷ್ಟೊಂದು ವಿಚಾರಗಳಿದಾವೆ, ಅವುಗಳ ಬಗ್ಗೆ ನೀವು ಗಮನ ಹರಿಸಿ. ಏನು ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಹರಿಸಿ. ಜನರಿಗೆ ಉದ್ಯೋಗ ಇಲ್ಲ, ಉದ್ಯೋಗಗಳನ್ನ ನೇಮಕಾತಿ ಮಾಡ್ಕೊಂಡು ಉದ್ಯೋಗ ಕೊಡಿ. ರೈತರ ಸಮಸ್ಯೆ ಇದೆ, ಆ ಸಮಸ್ಯೆಗಳನ್ನ ಬಗೆಹರಿಸಿ. ನೀರಾವರಿ ಸಮಸ್ಯೆಗಳಿದಾವೆ, ಅದನ್ನು ಬಗೆಹರಿಸಿ. ಅದನ್ನ ಬಿಟ್ಟು ಹಠಕ್ಕೆ ತೊಟ್ಟು ನೋಡಿದ್ರೆ ಈ HDK ಕುಮಾರಸ್ವಾಮಿ ಅವರು, ಈ DK ಈ ಸಮರಗಳನ್ನ ನೋಡಿದ್ರೆ ಯಾವ ಉಪಯೋಗವೂ ಇಲ್ಲ. ಇನ್ನೊಂದು DK ಶಿವಕುಮಾರ್ ಅವರು ಆ ಒಂದು ಫಲವತ್ತಾದ ಭೂಮಿಯನ್ನ ಕೇವಲ ಬಂಜರು ಭೂಮಿ, ಅಲ್ಲೇನು ಬೆಳೆಯಲ್ಲ ಅಂತ ಹೇಳ್ತಾರಲ್ಲ, ಒಂದು ನೈಜ ತಜ್ಞರ ಸಮಿತಿಯನ್ನ ಮಾಡಿ ಅಲ್ಲಿಗೆ ಕಳಿಸಿ, ಬಿಡದಿ ಭಾಗಕ್ಕೆ. ನಿಮ್ಮ ಪದಾಧಿಕಾರಿಗಳು, ನಿಮ್ಮ ಪಕ್ಷದವರು, ನಿಮ್ಮ ಪಕ್ಷದ ಕಾರ್ಯಕರ್ತರನ್ನಲ್ಲ. ಈ ರಾಜ್ಯದಲ್ಲಿ ನೈಜ ತಜ್ಞರುಗಳಿದ್ದಾರೆ. ಏನು ಪರಿಸರ ತಜ್ಞರಿದ್ದಾರೆ, ಪರಿಸರವಾದಿಗಳಿದ್ದಾರೆ, ಆಮೇಲೆ ಜೈವಿಕ ತಜ್ಞರಿದ್ದಾರೆ, ಆಮೇಲೆ ಏನು ಮಣ್ಣಿನ ಫಲವತ್ತತೆಯನ್ನ ಪರೀಕ್ಷೆ ಮಾಡುವಂತ ಸ್ಪೆಷಲಿಸ್ಟ್ಗಳಿದ್ದಾರೆ. ಹಿಂಗೆ ಬೇರೆ ಬೇರೆಯ ಸ್ಪೆಷಲಿಸ್ಟ್ಗಳಿದ್ದಾರೆ, ಹೋರಾಟಗಾರರಿದ್ದಾರೆ, ಕವಿಗಳಿದ್ದಾರೆ, ಚಿಂತಕರಿದ್ದಾರೆ. ಇವ್ರನ್ನೆಲ್ಲ ಒಳಗೊಂಡಂತಹ ಒಂದು ದೊಡ್ಡ ಸಮಿತಿಯನ್ನ ಮಾಡಿ ಆ ಭಾಗಕ್ಕೆ ಕಳಿಸಿ ನೈಜವಾದ ವರದಿಯನ್ನ ಕೊಡಿ, ಅಥವಾ ನೀವು ನೈಜವಾದ ವರದಿಯ ಬಗ್ಗೆ ನಮಗೆ ಸ್ವಲ್ಪ ನೀವು ಬೆಳಕು ಚೆಲ್ಲಿ ಅಂತ ಹೇಳಿ, ಅದನ್ನು ಖಂಡಿತ ಮಾಡ್ತಾರೆ. ನೀವೆಲ್ಲೋ ಕುತ್ಕೊಂಡ್ಬಿಟ್ಟು, ನೀವು ವಿಧಾನಸೌಧ ಯಾವ್ದೋ ಒಂದು ಕೊಠಡಿಯಲ್ಲಿ ಕುತ್ಕೊಂಡ್ಬಿಟ್ಟು ಅದು ಬಂಜರ ಭೂಮಿ, ನಾವು ಇದನ್ನ ಮಾಡ್ಬಿಡ್ತೀವಿ, ಟೌನ್ಶಿಪ್ ಮಾಡ್ಬಿಡ್ತೀವಿ, ಒಳ್ಳೆ ರೇಟ್ ಬರುತ್ತೆ, ಜನ ನನಗೆ ಒಂದಿಬ್ರು ಕಲ್ಲಲ್ಲಿ ಹೊಡಿಬಹುದು, ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಇನ್ನೊಂದು 50 ವರ್ಷ ಆದ್ಮೇಲೆ ಅದಕ್ಕೊಂದು ಒಳ್ಳೆ ಬೆಲೆ ಬರುತ್ತೆ, ಆಮೇಲೆ ನನಗೆ ಹೆಸರು ಬರುತ್ತೆ. ನೋ, ಅವೆಲ್ಲ ಬಿಡಿ. ಇವೆಲ್ಲ ಬೂಟಾಟಿಕೆಗಳು, ಇವೆಲ್ಲ ಡ್ರಾಮಾ ಡೈಲಾಗ್, ಇವೆಲ್ಲ ಏನು ಸಿನಿಮಾಟಿಕ್ ಆಗಿ ಮಾತಾಡ್ತಿರಲ್ಲ, ಅವೆಲ್ಲ ಬಿಟ್ಟು ನೈಜ ತಜ್ಞರ ಸಮಿತಿಯನ್ನ, ನಿಯೋಗವನ್ನ ಅಲ್ಲಿಗೆ ಕಳಿಸಿ ಆ ವರದಿಯನ್ನ ತರಿಸ್ಕೊಂಡು ಅಲ್ಲಿನ ವಿಚಾರದ ಬಗ್ಗೆ ಅಧ್ಯಯನ ಮಾಡಿಕೊಂಡು ನೀವು ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾಕಂದ್ರೆ ಯಾರಿಗೇ ಆದ್ರೂ ಮೇಲ್ನೋಟಕ್ಕೆ ಅನ್ಸುತ್ತೆ ಇದು ಒಳ್ಳೆಯ ಭೂಮಿ ಮತ್ತು ಈ ಯೋಜನೆ ಸರಿಯಲ್ಲ ಅಂತ. ಆದ್ರೆ ನಿಮಗೆ ಮನವರಿಕೆ ಮಾಡ್ಕೊಳ್ಳೋ ಸಲುವಾಗಿ ಅಲ್ಲಿನ ವಿಚಾರಗಳನ್ನ, ಅಲ್ಲಿನ ಸತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವರದಿಯನ್ನಾದ್ರೂ ಕಳಿಸಿ, ಅಥವಾ ಒಂದು ಟೀಮ್ ಅನ್ನಾದ್ರೂ ಕಳಿಸಿ. ಅದನ್ನ ಬಿಟ್ಟು ಈ ರೀತಿ ಜಟಾಪಟಿ ಮಾಡ್ಕೊಳ್ಳೋದು, ಕುಮಾರಸ್ವಾಮಿ DK ಇವನ್ನೆಲ್ಲ, ಇದರಿಂದ ಯಾರಿಗೂ ಉಪಯೋಗ ಇಲ್ಲ. ಇವೆಲ್ಲ ಒಂದ್ ರೀತಿ ಪೊಲಿಟಿಕಲ್ ಸ್ಟಂಟ್ಸ್ ಅಂತಾರೆ, ರಾಜಕೀಯ ಮೈಲೇಜ್ ಅನ್ನ ಹೆಚ್ಚಿಸಿಕೊಳ್ಳಲು ಮಾಡುವಂತ ಒಂದು ರೀತಿಯ ಸ್ಟಂಟ್ಸ್ಗಳು. ಇವು ಬೇಕಾಗಿಲ್ಲ. ನೈಜವಾದಂತಹ ಆಡಳಿತವನ್ನ ಕೊಡಿ, ಜನರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರ ಭೂಮಿಯನ್ನ ಕೊಡಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಅಲ್ಲಿಗೆ ಕೈ ಹಾಕಬಾರ್ದು ಅಂತ. ಕೈ ಹಾಕಿದ್ರೆ ಸಂಘರ್ಷ ಶುರುವಾಗುತ್ತೆ. ಸೊ 2 ವರ್ಷಗಳಲ್ಲಿ ಬರೀ ಇದನ್ನೇ ಮಾಡ್ತಾ ಹೋದ್ರೆ
ಯಾವ ಉಪಯೋಗನೂ ಬರಲ್ಲ. ಅವಕಾಶ ಸಿಕ್ಕಿದೆ, ಜನಪರವಾದ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಿ. ಇನ್ನು HD ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಉಪಯೋಗವಾಗುವ ಕೆಲಸಗಳನ್ನ, ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಏನಾದರೂ ವಿಶೇಷ ಯೋಜನೆಗಳು ಬಜೆಟ್ ನಲ್ಲಿ ಏನಾದರೂ ಕಲ್ಪಿಸೋದ್ರ ಬಗ್ಗೆ ಅವನ್ನ ಮಾಡಿದ್ರೆ ಬಹಳ ಆಸಕ್ತಿದಾಯಕ ಮತ್ತು ಜನರಿಗೆ ಉಪಯೋಗ ಆಗುತ್ತೆ. ಈ ರೀತಿ ಜಟಾಪಟಿಗಳು ಮಾಡಿದ್ರೆ ಯಾವ ಉಪಯೋಗನೂ ಇಲ್ಲ. ಏನಂತೀರಿ? ನಮಸ್ಕಾರ.